ಮೇಲುಕೋಟೆ ಹುಡುಗಿ ಒಬ್ಳು ಪಡವಾರಳ್ಳಿ ಜಾತ್ರೆ ನಾಗ ಇಣಕಿ ಇಣಕಿ ನೋಡುತ್ತಾಳೆ ಏನ್ ಸಿಂಗಾರ. ನಮಸ್ಕಾರ. ಮೇಲುಕೋಟೆ ಮರ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಮತ್ತೊಂದು ಕಾಂಟ್ರವರ್ಸಿ ಶುರುವಾಗಿದೆ. ಅದು ಪ್ರೇಮ್ ಅವರಂದರೆ ಸ್ವಲ್ಪ ಕಾಂಟ್ರವರ್ಸಿ ಅಂತ ಅವಾಗವಾಗ ಪ್ರೂವ್ ಆಗ್ತಾ ಇರುತ್ತೆ. ಮತ್ತೊಂದು ಸಲ ಆ ಥರ ಪ್ರೂವ್ ಆಗ್ತಾ ಇದೆ. ಪ್ರೇಮ್ ಅಡ್ಡ ಚಿತ್ರದ ಬಗ್ಗೆ ವಿವಾದ, ಅಂದರೆ ಆ ಟೈಟಲ್ ಬಗ್ಗೆ ವಿವಾದ ಆಗಿತ್ತು. ಈಗ ಒಂದು ಹಾಡಿನ ಬಗ್ಗೆ ವಿವಾದ ಆಗಿದೆ. ಅಂದರೆ ಮೇಲುಕೋಟೆ ಹುಡುಗಿ ಒಬ್ಳು ಅನ್ನೋ ಹಾಡು ಜನಪದೀಯ ಶೈಲಿಯ ಹಾಡಿನ ಬಗ್ಗೆ ಮೇಲುಕೋಟೆ ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮತ್ತು ಕೆಲವು ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇದೆ. ಸೊ ಈ ವಿವಾದ ಅಂತಂದರೆ ಈ ಥರ ಬಳಸ್ಕೊಳ್ಳೋದು ಸರಿನಾ ತಪ್ಪಾ, ಇದಕ್ಕಿಂತ ಮುಂಚೆ ಈ ಥರ ಬಳಸ್ಕೊಳ್ಳಲಾಗಿದೆಯಾ, ಅಶ್ಲೀಲತೆ ಮತ್ತು ಈ ಥರದ ವಿಚಾರಗಳ ಬಗ್ಗೆ ಒಂದು ಈ ಎಲ್ಲ ಸಂಬಂಧಪಟ್ಟ ವ್ಯಕ್ತಿಗಳೊಂದಿಗೆ ಒಂದು ವಿಶೇಷ ಕಾರ್ಯಕ್ರಮ ಇದು ಮೇಲುಕೋಟೆ ಮರ್ಮ. ಮೇಲುಕೋಟೆ ಹುಡುಗಿ ಒಬ್ಳು ಪಡವಾರಳ್ಳಿ ಜಾತ್ರೆ ನಾಗ ಇಣಕಿ ಇಣಕಿ ನೋಡುತ್ತಾಳೆ ಏನ್ ಸಿಂಗಾರ. ಎಸ್, ಮೇಲುಕೋಟೆ ಮರ್ಮ ಈ ಕಾರ್ಯಕ್ರಮದಲ್ಲಿ ಸಹಜವಾಗಿ ಈ ಚಿತ್ರದ ನಾಯಕ ನಟ ಪ್ರೇಮ್ ನಮ್ಮೊಂದಿಗಿದ್ದಾರೆ. ನಿಮಗೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ಇನ್ನು ಈ ಚಿತ್ರದಲ್ಲಿ ಈ ಹಾಡನ್ನು ಅಂದರೆ ಮೇಲುಕೋಟೆ ಹುಡುಗಿ ಒಬ್ಳು ಈ ಹಾಡನ್ನು ಬರೆದಿರುವಂಥ ಮಳವಳ್ಳಿ ಸಾಯಿಕೃಷ್ಣ ನಮ್ಮೊಂದಿಗಿದ್ದಾರೆ. ನಿಮ್ಗೆ ಕೂಡ ಸ್ವಾಗತ. ನಮಸ್ಕಾರ. ನಮಸ್ತೆ. ಇನ್ನು ನಮ್ಮ ನಡುವಿನ ಹಿರಿಯ ಲಿರಿಸಿಸ್ಟ್, ಹಿರಿಯ ಅನ್ಬೋದಲ್ವಾ, ಹಿರಿಯ ಲಿರಿಸಿಸ್ಟ್, ಯಾಕಂದರೆ ನಿಮ್ಗೆ ತುಂಬ ಜನ ಗುರುಗಳಂತಾರೆ ನಿಮಗೆ, ಮತ್ತು ನಿರ್ದೇಶಕ ನಾಗೇಂದ್ರ ಪ್ರಸಾದ್, ನಿಮಗೂ ಕೂಡ ಸ್ವಾಗತ. ನಮಸ್ಕಾರ. ಇನ್ನು ಸಾಮಾಜಿಕ ಕಾರ್ಯಕರ್ತೆ ಮತ್ತು ವಕೀಲೆ ಆಗಿರುವಂತಹ ಚಂದ್ರಿಕಾ ಪಾಟೀಲ್ ನಮ್ಮೊಂದಿಗಿದ್ದಾರೆ. ನಿಮಗೂ ಕೂಡ ಸ್ವಾಗತ ಮೇಡಮ್. ನಮಸ್ಕಾರ. ಇನ್ನು ಈ ಪ್ರೇಮ್ ಅಡ್ಡ ಚಿತ್ರದ ನಿರ್ದೇಶಕ ಮಹೇಶ್ ಬಾಬು, ನಿಮಗೂ ಕೂಡ ಸ್ವಾಗತ ಸಲ್ಲಿಸ್ತೇವೆ. ಸೊ ನಾವು ಯಾವುದ್ರ ಬಗ್ಗೆ ಮಾತಾಡ್ತೀವಿ ಅಂತ ನಿಮ್ಗೆ ಗೊತ್ತಾಯಿತು. ಅದನ್ನು ನಾನು ಹೇಳೋಕ್ಕಿಂತ ಮುಂಚೆ ಆ ಹಾಡನ್ನು ಮತ್ತೊಂದು ಸಲ ನೋಡೋದು ಬೆಟ್ರೆ, ಯಾಕೆಂತಂದರೆ ಅದು ವಿವಾದದ ಕೇಂದ್ರ ಬಿಂದು. ಮೇಲುಕೋಟೆ ಹುಡುಗಿಯೊಬ್ಬಳು ಪಡವಾರಳ್ಳಿ ಜಾತ್ರೆನಾಗ ಇಣುಕಿ ಇಣುಕಿ ನೋಡುತ್ತಾಳೆ ಏನು ಸಿಂಗಾರ. ಈ ಹಾಡನ್ನು ಒಂದ್ಸಲ ನೋಡ್ಕೊಂಬರೋಣ. ಆಮೇಲೆ ಪ್ರತಿಭಟನೆ ಯಾಕೆ ಆಗ್ತಾ ಇದೆ, ಪ್ರತಿಭಟನೆ ಮಾಡೋರು ಕೂಡ ನಮ್ಮ ಜೊತೆಗೆ ಫೋನಲ್ಲಿ ಮಾತಾಡ್ತಾರೆ ಮತ್ತು ಈ ತಂಡ ಕೂಡ ನಮ್ಮ ಜೊತೆಗೆ ಮಾತಾಡುತ್ತೆ. ಆದರೆ ಅದಕ್ಕಿಂತ ಮುಂಚೆ ಈ ಹಾಡು. ಮೇಲುಕೋಟೆ ಹುಡುಗಿ ಒಬ್ಳು ಪಡವಾರಳ್ಳಿ ಜಾತ್ರೆ ನಾಗ ಇಣಕಿ ಇಣಕಿ ನೋಡುತ್ತಾಳೆ ಏನ್ ಸಿಂಗಾರ. ಗಂಟ ಲಂಗ ಎತ್ಕಂಡ್ ಕಳ್ಕು ಬಳ್ಕು ಸೊಂಟ ಬಿಟ್ಕಂಡ್ ಕುಲ್ಕಿ ಕುಲ್ಕಿ ನಡಿತಾಳೆ ಏನ್ ವಯ್ಯಾರ. ತೋಟಕ್ಕೊಂದು ಮಿಸ್ಸಿನ ಮಾನೆ, ಆಟಕ್ಕೊಂದು ಬೆಲ್ಲದ ಮಾನೆ, ಊಟಕ್ಕಿಟ್ಕೋ ಒಂದೇ ಮಾನೆ ಗೂಟದ ರಾಮಣ್ಣ. ಮೇಲುಕೋಟೆ ಹುಡುಗಿ ಒಬ್ಳು, ಮೇಲುಕೋಟೆ ಹುಡುಗಿ ಒಬ್ಳು ಪಡವಾರಳ್ಳಿ ಜಾತ್ರೆ ನಾಗ ಇಣಕಿ ಇಣಕಿ ನೋಡುತ್ತಾಳೆ ಏನ್ ಸಿಂಗಾರ. ಎಸ್, ಹಾಡನ್ನು ಕೇಳಿದರೆ ಕಂಪ್ಲೀಟ್ ಹಾಡು ಕೇಳಿಸೋಕ್ಕಾಗಿಲ್ಲ, ಯಾಕೆಂದರೆ ಇನ್ನೂ ಕೂಡ ಅದು ವಿಜುವಲೈಸೇಷನ್ ಮಾಡಬೇಕಾಗಿದೆ, ನಮಗೆ ಸಿಗಬೇಕಾಗಿದೆ. ಅದು ಈ ಮೇಕಿಂಗ್ ದೃಶ್ಯಗಳನ್ನು ನೋಡಿದ್ರಿ, ಹಾಡನ್ನು ಕೂಡ ಕೇಳಿದ್ರಿ. ಇನ್ನು ಪ್ರತಿಭಟನೆ, ಮೇಲುಕೋಟೆ ಜನ ಪ್ರತಿಭಟನೆ ಮಾಡಿದ್ದು, ಇದರ ಕೆಲವು ದೃಶ್ಯಗಳು ನೋಡ್ಕೊಂಬರೋಣ. ಎಸ್, ಹೀಗೆ ಪ್ರೇಮ್ ಅಡ್ಡ ಚಿತ್ರಕ್ಕೆ ವಿರೋಧ ವ್ಯಕ್ತಪಡಿಸಲಾಗ್ತಾ ಇದೆ, ವಿಶೇಷವಾಗಿ ಈ ಒಂದು ಹಾಡಿನ ವಿರುದ್ಧ. ಸೊ ಮೇಲುಕೋಟೆ ಜನರು ಮತ್ತು ಆ ಹಾಡಿಗೆ ವಿರೋಧ ವ್ಯಕ್ತಪಡಿಸುವಂಥ ಜನರು ಕೆಲವೇ ನಿಮಿಷಗಳಲ್ಲಿ ನಮ್ಮೊಂದಿಗೆ ಮೈಸೂರಿನಿಂದ ನೇರ ಸಂಪರ್ಕಕ್ಕೆ ಬಂದು ಮಾತಾಡಲಿದ್ದಾರೆ. ಜೊತೆಗೆ ಮೇಲುಕೋಟೆ ಜನರು ಅಥವಾ ಈ ಹಾಡಿಗೆ ವಿರೋಧ ವ್ಯಕ್ತಪಡಿಸೋರು ಅಥವಾ ಪರವಾಗಿ ಮಾತಾಡೋರು ಫೋನಲ್ಲಿ ಕೂಡ ಮಾತಾಡ್ಬೋದು. ಆದರೆ ಅದಕ್ಕಿಂತ ಮುಂಚೆ ಈ ಇಡೀ ತಂಡ, ಅಂದರೆ ಹಾಡಿನ ಹಿಂದಿರುವ ತಂಡ, ಅಂದರೆ ನಾಯಕ, ನಟ, ನಿರ್ದೇಶಕ, ಲಿರಿಸಿಸ್ಟ್ ಎಲ್ಲರೂ ನಮ್ಮೊಂದಿಗಿದ್ದಾರೆ. ಮೊದಲನೇದಾಗಿ ಪ್ರೇಮ್, ನಿಮಗೂ ಮತ್ತು ಕಾಂಟ್ರವರ್ಸಿಗೆ ಏನು ನಂಟು ಆಗುತ್ತಾ, ಮಾಡ್ತೀರಾ, ಹೇಗೆ ಇದು ಪ್ರೇಮ್?
ಇಲ್ಲ, ಇದು ಅದೇನೆ ನನಗೆ ಆ್ಯಕ್ಚುಲಿ ಇದನ್ನು ಕರೆದ್ರು, ಇದ್ರ ಬಗ್ಗೆ ಮಾತಾಡೋಕ್ಕೆ ಅಂತ ಸುಮಾರು ಸರಿ ಬಿಗಿನಿಂಗ್ ಕರೆದ್ರು ಇದನ್ನ, ಬನ್ನಿ ಚಾನಲ್ ಮುಂದೆ ಕೂರಿ ಮಾತಾಡಿ ಅಂತ. ಇಲ್ಲಿ ಕಾವೇರಿ ವಿಷಯ ದೊಡ್ಡ ವಿಷಯ ಆಗಿರೋದ್ರಿಂದ ಕುಡಿಯೋಕೆ ನೀರಿಲ್ಲ ಅಂತ ಹೊಡೆದಾಡ್ತಾ ಇದ್ದೀವಿ, ಒಬ್ರಿಗೊಬ್ರುಗಳ ಕಲ್ ತಗೊಂಡು ಹೊಡೆದಾಡ್ಕೊಂಡು ನಾವುಗಳು ಕಿತ್ತಾಡ್ಕೊಂಡು ನಮ್ಮ ನೀರು ಉಳಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂಥದ್ರಲ್ಲಿ ಈ ವಿಷಯ ಇಟ್ಕೊಂಡು ನೀವು ಯಾಕೆ ಇದನ್ನು ದೊಡ್ಡದು ಮಾಡ್ತಾ ಇದ್ದೀರಿ ಅಂತ ನಾನು ಹೇಳಿದೆ ಸುಮಾರು ಜನಕ್ಕೆ. ಮುಂದೆ ಇದನ್ನು ಬಿಫೋರ್ ಇವ್ರು ಗಲಾಟೆ ಮಾಡೋಕ್ಕೆ ಮುಂಚೆನೇ ಒಂದು ಮಂತ್ ಮುಂಚೆ ನನಗೆ ಫೋನ್ ಮಾಡಿದರು. ಯಾಕೆಂದರೆ ನಮ್ಮೂರು ಮಂಡ್ಯ ಜಿಲ್ಲೆ ಅಂದ ತಕ್ಷಣ ನಿಮಗೆ ಮಂಡ್ಯ ಕರ್ನಾಟಕನೇ ನಮ್ಮೂರು, ಕನ್ನಡಿಗರು ಕನ್ನಡಿಗರೆಲ್ಲ ನಮ್ಮೂರನ್ನೇ. ಅಲ್ಲಿಂದ ಫೋನ್ ಮಾಡಿದ್ರು, ಫೋನ್ ಮಾಡ್ಬಿಟ್ಟು ನನಗೆ ಹೇಳಿದ್ರು ಈ ಥರ ತುಂಬ ಹರ್ಟ್ ಆಗಿದೆ, ನೀವು ಈ ಥರ ಒಂದು ಸಾಂಗ್ ಮಾಡಿದಿರಿ, ಮಳವಳ್ಳಿ ಸಾಯಿಕೃಷ್ಣ ಬರೆದಿದ್ದಾರೆ, ಸೊ ಈ ಥರ. ನಾನು ಅವ್ರಿಗೆ ಹೇಳಿದೆ ಏನು ಹರ್ಟ್ ಆಗಿದೆ, ನೀವು ಸಾಹಿತ್ಯನ ಯಾವ ರೀತಿ ತಗೋತೀರಾ ನನಗೆ ಗೊತ್ತಾಗ್ತಾ ಇಲ್ಲ. ಮೇಲುಕೋಟೆ ಜನಗಳೆಲ್ಲ ಅಂತ ಅಂದ್ಬಿಟ್ಟಿದ್ರೆ ಖಂಡಿತವಾಗ್ಲೂ ರಾಂಗ್ ಅದು 100%. ಅಥವಾ ಮೇಲುಕೋಟೆ ಹುಡುಗಿರೆಲ್ಲ ಅಂದಿದ್ರೆ ಖಂಡಿತವಾಗ್ಲೂ ರಾಂಗ್ ಅದು. ಅದರಷ್ಟು ಓಪ್ಲೆಸ್ ಯಾವುದು ಇಲ್ಲ. ಅದು ಬರಿಬೇಕು, ಒಬ್ಬ ಸಾಹಿತ್ಯಗಾರ ಬರಿಬೇಕಾದ್ರೆ ಅದು ಯೋಚನೆ ಮಾಡ್ತಾನೆ. ಪೆನ್ ಹಿಡ್ಕೊಂಡು ಬರಿಬೇಕಾದ್ರೂ ನಾನಾ ಥರ ದೇಶದ ಜ್ಞಾನ ಎಲ್ಲ ಅವನಲ್ಲಿ ಇರುತ್ತೆ. ಒಬ್ಬ ಸಾಹಿತ್ಯ ಅಷ್ಟು ಈಸಿಯಾಗಿ ಯಾವುದು ಬರೆಯಕ್ಕೆ ಹೋಗಲ್ಲ. ಅದ್ರಲ್ಲಿ ಒಬ್ಬ ಡೈರೆಕ್ಟರ್ ಓಕೆ ಮಾಡ್ಕೊಂಡು ಅಷ್ಟು ಈಸಿ ಏನಲ್ಲ ಅಲ್ವಾ. ಸೊ ಸಾಹಿತ್ಯಗಳಿಗೆ ಅಷ್ಟು ಜ್ಞಾನ ಇದ್ದು ಬರದೇ ಬರ್ತಾರೆ, ಖಂಡಿತವಾಗ್ಲೂ ಬರ್ತಾರೆ. ಮಳವಳ್ಳಿಯವರು ಅಷ್ಟು ಥಿಂಕ್ ಮಾಡೇ ಬರ್ದಿರೋದನ್ನ, ಅದೇನು ಅವ್ರಿಗೆ ಹರ್ಟ್ ಮಾಡಬೇಕು ಅಂತಾಗ್ಲಿ ಬೇರೆ ಉದ್ದೇಶ ಮಾಡಬೇಕು ಅಂತಾಗ್ಲಿ ಯಾವುದೇ ಕಾರಣಕ್ಕೂ ಮಾಡಿಲ್ಲ. ಬಟ್ ನಾನು ಅವ್ರಿಗೆ ಹೇಳ್ದೆ, ಅವ್ರು ಕೂಡ ಹೇಳ್ದೆ, ಈ ಥರ ತುಂಬ ನೋವಾಗಿದೆ, ತುಂಬ ಹರ್ಟ್ ಆಗಿದೆ, ನೀವು ತುಂಬ ಹರ್ಟ್ ಮಾಡ್ತಾ ಇದ್ದೀರಾ ಜನಗಳನ್ನ. ನಾನು ಹೇಳಿದೆ ಯಾಕೆ, ಏನು ಪ್ರಾಬ್ಲಮ್ ಆಗಿದೆ, ಈ ಥರ ಮೇಲ್ಕೋಟೆ ಇಲ್ಲ. ಸರಿ ನಿಮ್ಗೆ ಹರ್ಟ್ ಆಗಿದ್ರೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಆಮೇಲೆ ಮಳವಳ್ಳಿಯವ್ರಿಗೆ ಹೇಳ್ತೀನಿ ಚೇಂಜ್ ಮಾಡೋಕ್ಕೆ, ಮಹೇಶಣ್ಣವ್ರಿಗೆ ಹತ್ರ ಮಾತಾಡ್ತೀನಿ. ಸೊ ಅದನ್ನು ಚೇಂಜ್ ಮಾಡ್ಸೋಣ, ಅದೇನು ದೊಡ್ಡ ವಿಷಯ ಅಲ್ಲ. ಮೇಲುಕೋಟೆ ಅನ್ನೋದು ಒಂದು ವರ್ಡ್ನ ತೆಗೆದಾಕಿದ್ರೆ ಮುಗ್ದೋಯ್ತಲ್ಲ, ಚಾಪ್ಟರ್ ಕ್ಲೋಸಲ್ಲಿ. ಅದು ಇನ್ಯಾವ ವಿಷಯನೇ ಇರಲ್ವಲ್ಲ, ಬಿಟ್ಟಾಕಿ ಅದಕ್ಕೇನಂತೆ ಅಂತ ಹೇಳಿದೆ. ಆಯ್ತಣ್ಣ ಅಂತಂದ್ಬಿಟ್ಟು ಯಾರೋ ಲಾಯರ್ ಹತ್ರ ಹೋಗ್ತಾ ಇದ್ರು, ಪಾಪ ಅವರು ಸ್ಟಾಪ್ ಆದ್ರು. ಮತ್ತೆ ತಿರ್ಗಿ ಇಲ್ಲೆಲ್ಲ ಹೋಗಿ ಕೇಸ್ ಹಾಕ್ತೀವಿ ಅಂತ ಅವರು ಸ್ಟಾಪ್ ಆದ್ರು. ಸುಮಾರು ಒಂದು 100 ಜನದಷ್ಟು ಅವತ್ತು ನನಗೆ ಫೋನ್ ಮಾಡಿದ್ರು, ಬಿಫೋರ್ ಇಷ್ಟೆಲ್ಲ ಪ್ರಾಬ್ಲಮ್ ಆಗಕ್ಕೆ ಮುಂಚೆ, ಅಂದ್ರೆ ಈ ಪ್ರೊಟೆಸ್ಟ್ ಮಾಡಕ್ ಮುಂಚೆ. ಆಮೇಲೆ ಇವರೆಲ್ಲ ಚಪ್ಪಲಿ ಹೊಡಿಯೋದು ಕಸಂಬರಲ್ಲೆಲ್ಲ ಹೊಡೆದ್ರಲ್ಲ, ನನಗೆ ಮಳವಳ್ಳಿಯವರು ಒಂದ್ಸರಿ ಅವ್ರ ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ರು. ಅದೊಂದು ಖಾಸಗಿ ಚಾನಲ್ ನೋಡಿದೆ ನಾನು. ಚರ್ಚೆ ಮಾಡುವಾಗ ಅವ್ರು ಒಂದೇ ಮತ್ತೆ ಕೇಳಿದ್ರು ಅವ್ರುಗಳು. ಸೊ ಈ ಥರ ಚಪ್ಪಲಿ ಹೊಡೆಯೋದು ಇದ್ರಲ್ಲಿ ನೀವು ಮೇಲುಕೋಟೆಯಿಂದ ಒಂದು ಕೆಟ್ಟ ಅಶ್ಲೀಲ ಅಂತ ಮಾತಾಡ್ಬಿಟ್ರಲ್ಲ ನೀವು, ಅಶ್ಲೀಲ ಇದನ್ನ ತಗೋಬಿಟ್ಟು ನೀವು ಹೆಣ್ಣನ್ನ ಇದು ಮಾಡ್ತಾ ಇದೀರಿ ಅಂತ. ಹೆಣ್ಣನ್ನ ವರ್ಣನೆ ಮಾಡ್ತಾ ಇದ್ದು, ವರ್ಣನೆ ನಾವೆಲ್ಲ ಮಾಡಿರೋದು ದೇವತೆಗಳಿಂದ ವರ್ಣನೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ದೇವತೆಗಳಿಂದ ವರ್ಣನೆ ಮಾಡಿರೋದ್ರಿಂದ ಒಬ್ಬ ಸಾಹಿತ್ಯ ಆಗಲಿ ಒಬ್ಬ ಕವಿ ಆಗಲಿ ವರ್ಣನೆ ಮಾಡೇ ಮಾಡ್ತಾನೆ. ಭೂಮಿ ತಾಯಿಯಿಂದ ಹಿಡಿದು ಆಕಾಶದಿಂದ ಹಿಡಿದು ಹೆಣ್ಣಿನಿಂದ ಮನಸ್ಸಿಂದ ಪ್ರತಿಯೊಂದು ಜೀವರಾಶಿನ ವರ್ಣನೆ ಮಾಡ್ತಾನೆ. ಅದೇ ಕವಿಗಳು, ಅದನ್ನೇ ಸಾಹಿತ್ಯಗಾರ ಅನ್ನೋದು. ಆಮೇಲೆ ಇಲ್ಲಿ ಹರ್ಟ್ ಆಗುವಂಥದ್ದು ಏನಿದೆ ಅಂತ ಅಂದ್ರೆ, ಮೇಲುಕೋಟೆ ನೀವು ಈಗ ಹೇಳಿದ್ರೆ ಮೇಲುಕೋಟೆ ಹುಡುಗಿ ಒಬ್ಬಳು, ಅಲ್ಲಿ ಒಂದು ಮೇಲುಕೋಟೆಯ ಹುಡುಗಿ, ಅದು ಆ ಮೇಲುಕೋಟೆ ಹುಡುಗಿ ಈಗ ಇಲ್ಲಿ ಹಾಡಲ್ಲಿ ಬಂದಿರೋದು, ಅದು ಇಡೀ ಮೇಲುಕೋಟೆ ಹುಡುಗಿಯರ ಪ್ರತಿನಿಧಿನ ಅವಳು ಅಲ್ಲ. ಒಂದು ಹುಡುಗಿ ಮೇಲುಕೋಟೆ ಹುಡುಗಿ ಅಂದ್ರೆ ಹೌದು. ಅವ್ರು ಏನಾಗಿದೆ, ಎಲ್ಲಾರ್ಗು ಮೇಲುಕೋಟೆ ಜನಗಳಿಗೆ ಅವ್ರೇನ್ ಹೇಳ್ತಿದ್ದಾರೆ. ಸೊ ನಾವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಹುಡುಗಿರೆಲ್ಲ ರೇಗಿಸ್ತಾರೆ, ಎಲ್ಲೋ ಕಾಲೇಜ್ಗೆ ಹೋಗ್ಬೇಕಾದ್ರೆ ಮೊಬೈಲ್ ಹಾಕೊಂಡು ರೇಗಿಸ್ತಾರೆ. ಕರೆಕ್ಟ್. ಈ ತರ ನ್ಯೂಸೆನ್ಸ್ ಆಗ್ತಿದೆ. ತುಂಬಾ ನನಗನ್ಸೋದು ಏನಂತಂದ್ರೆ ತುಂಬಾ ಸೆನ್ಸಿಟಿವ್ ಆಗ್ತಾ ಇದಾರೆ ಜನ, ಅಂದ್ರೆ ತುಂಬಾ ವೈಯಕ್ತಿಕವಾಗಿ ತಗೋತಾ ಇದಾರೆ ಅನ್ನೋದನ್ನ ಒಂದು ಪ್ರಶ್ನೆಯಲ್ಲಿ ಕಾಡ್ತಾ ಇದೆ. ಸೊ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಸೊ ಸಾಯಿ ಕೃಷ್ಣ ಬರೆದವರು, ಅಂದ್ರೆ ಈ ಹಾಡನ್ನು ಬರೆದವರು, ಏನು ಹೇಳ್ತೀರಿ ಈ ಕಾಂಟ್ರವರ್ಸಿ ಬಗ್ಗೆ ಸಾಯಿ ಸರ್? ಆ್ಯಕ್ಚುಲಿ ಅಂದರೆ ಯಾವುದೇ ಒಂದು ಸಾಹಿತ್ಯ ಬರೆಯೋಕ್ಕಾಗಲಿ, ಬರೆಯೋವಾಗ ಏನಾಗುತ್ತೆ, ಕಲ್ಪನೆ ಜೊತೆಗೆ ಸ್ವಂತ ಅನುಭವ ಕೂಡ ಇರುತ್ತೆ ಜೊತೆಲಿ. ಏನು ಅಂತಂದ್ರೆ, ನಾನು ರಾಜು ಶೂಟಿಂಗ್ ಹೋಗ್ಬೇಕಾದ್ರೆ, ಪ್ರೇಮ ಅವ್ರದ್ದು ರಾಜು ಶೂಟಿಂಗಲ್ಲಿ ಅವಳೊಬ್ಳು ಮೇಲ್ಕೋಟೆ ಹುಡುಗಿ ಒಬ್ಳು ನೋಡಿದ್ಲು. ಬರೋ ಅಷ್ಟೊತ್ತಿಗೆ ಏನಾಯಿತು, ನಾನು ನೋಡಿ ಮಾತಾಡೋಷ್ಟೊತ್ತಿಗೆ, ಸರ್ ನೀವು ನೋಡ್ತಾ ಇದ್ರೆ ಭಯ ಆಗ್ತಾ ಇದೆ, ಅದಕ್ಕೆ ಇಣಕ್ಕೆ ನೋಡ್ಕೊಂಡು ಹಂಗೆ ಹೊಂಟೋಯ್ತಾ ಇದ್ದೀನಿ ಸರ್ ಅಂದ್ಬಿಟ್ಟು ಹೋದ್ಲು. ಅದಕ್ಕೆ ಜ್ಞಾಪಕ ಇತ್ತು. ಅಂದರೆ ಸೌಂಡಿಂಗಿಗೆ ಮತ್ತು ಇದಕ್ಕೆ ಚೆನ್ನಾಗಿರುತ್ತೆ. ನಾನು ಇಂಥವ್ಳು ಹುಡುಗಿ, ಇಂಥವ್ರ ಮನೆ ಮಗಳು ಅಂತ ಏನಾದ್ರು ಬರೆದಿದ್ರೆ ಓಕೆ, ಅವ್ರು ಏನು ಬೇಕಾದರೂ ಮಾಡಲಿ, ನಾನು ಅದನ್ನು ತಪ್ಪು ಕೇಳ್ಕೊಂತೀನಿ. ಮೇಲ್ಕೋಟೆ ಯಾವುದೋ ಒಂದು ಹುಡುಗಿ ಹಿಂಗೆ ಮಾಡಿದ್ಲು, ಅದು ನನಗೆ ಕಲ್ಪನೆಯಲ್ಲಿತ್ತು, ಅದನ್ನ ಇಲ್ಲಿ ಬರೆದಿದ್ದೀನಿ. ಅದನ್ನು ಕೂಡ ಡೈರೆಕ್ಟರ್ನ ಮತ್ತು ಪ್ರೇಮ್ ಸರ್ನೆಲ್ಲ ಕೇಳಿದಾಗ ಸೌಂಡಿಂಗ್ ಚೆನ್ನಾಗಿದೆ, ಇದನ್ನೇ ಇಟ್ಕೊಳ್ಳೋಣ ಅಂತಂದು ಹೇಳಿದಾಗ ಅದು ನನಗೆ ಮುಂದುವರಿಸಿದೆ ಅಷ್ಟೇ. ಸೊ ಒಂದು ವೈಯಕ್ತಿಕ ಅನುಭವ ಕೂಡ ಇದೆ, ಚಿಕ್ಕ ಅನುಭವ ನಿಮ್ಗೆ ಮೇಲ್ಕೋಟೆ ಹುಡುಗಿ ಬಗ್ಗೆ. ಸೊ ನಿಮ್ಮ ಮನಸ್ಸಲ್ಲಿ ಇರೋದು ಅಷ್ಟೇ ಆ ಟೈಮಲ್ಲಿ ಅಷ್ಟೇ. ಈಗಲೂ ಕೂಡ ಇರೋದಂದ್ರೆ ಒಬ್ಬ ಮೇಲ್ಕೋಟೆ ಹುಡುಗಿ ಅನ್ನೋದು ಬಿಟ್ರೆ ಎಲ್ಲ ಮೇಲ್ಕೋಟೆ ಹುಡುಗಿರಿಗಾಗಲಿ, ಆಮೇಲೆ ಅವ್ರ ವೈಯಕ್ತಿಕವಾಗಲಿ ಯಾವುದೇ ಹುಡುಗಿಗೆ ನಾನು ಇಂಥವಳೇ ಹುಡುಗಿ ಅಂತ ಅಂದ್ಬಿಟ್ಟು ಬರೆದಿಲ್ಲ. ಖಂಡಿತ. ಓಕೆ, ನಾಗೇಂದ್ರ ಪ್ರಸಾದ್ ಜೊತೆ ಮಾತಾಡೋಕ್ಕಿಂತ ಮುಂಚೆ ನಾನು ಮಹೇಶ್ ಅವ್ರ ಜೊತೆ ಮಾತಾಡ್ಬಿಡ್ತೇನೆ. ಮಹೇಶ್ ಅವರೇ, ತಾವೇನು ಹೇಳ್ತೀರಿ ಈ ಚಿತ್ರದ ಈ ಹಾಡಿನ ಬಗ್ಗೆ? ಹಾಡಿನ ಬಗ್ಗೆ ಇದು ಫಸ್ಟು ನನ್ನ ಕಾಂಟ್ರವರ್ಸಿ ನನ್ನ ಸಿನಿಮಾದಲ್ಲಿ. ಅಂದರೆ ಸಿನಿಮಾ ಆ ಥರ ಇದೆ, ಆ ಥರ ರಿಕ್ವೈರ್ಮೆಂಟ್ಸ್ ಇದೆ. ಸ್ವಲ್ಪ ರಾ ಫೀಲ್ ಇರೋವಂಥ ಸಿನಿಮಾ, ತುಂಬ 80ರ ದಶಕದಲ್ಲಿ ನಡೆಯುವಂಥ ಸಿನಿಮಾ. ಆಗಿನ ಜನ್ರೇಷನಲ್ಲಿ ಯಾವ ಥರ ಇತ್ತು, ಹಳ್ಳಿಗಾಡು ಜನಗಳು ಯಾವ ಥರ ಮಾತಾಡ್ತಿದ್ರು, ಯಾವ ಥರ ರೇಗಿಸ್ತಿದ್ರು ಹುಡುಗಿರನ್ನ, ಈ ಒಂದು ಬ್ಯಾಕ್ಡ್ರಾಪ್ ಇರುವಂಥ ಸಿನಿಮಾ. ಈ ಸಾಂಗ್ ಬರೀಬೇಕಾದ್ರೇ ನಾವು ಯೋಚನೆ ಮಾಡಿ ಬರಿತೀವಿ. ಅಂದರೆ ಒಂದು 20-30 ಸಲ ಯೋಚನೆ ಮಾಡ್ತೀವಿ ನಾವು. ಯಾಕಂದರೆ ಹಿಂಗೆ ಬರೋದ್ರೆ ಹಿಂಗಾಗ್ಬೋದು. ಆಮೇಲೆ ಹಳೆಯದೆಲ್ಲ ಜ್ಞಾಪಕ ಇರುತ್ತೆ ನಮಗೆ. ಈ ಸಾಂಗಲ್ಲಿ ಹಿಂಗಿತ್ತಲ್ಲ, ಯಾರು ಕೇಳಿಲ್ಲ, ಆ ಸಾಂಗ್ ಇದೆಯಲ್ಲ, ಇದೆಲ್ಲ ಎಂಟರ್ಟೈನ್ಮೆಂಟ್. ನಮ್ಮ ಜನ ಎಲ್ಲ ಪ್ರೀತಿ ವಿಶ್ವಾಸ, ಬ್ರಾಡ್ ಮೈಂಡೆಡ್, ವಿಶಾಲ ಮನೋಭಾವದಿಂದ ತಗೋತಾರೆ. ಯಾವುದನ್ನು ಕಾಂಟ್ರವರ್ಸಿ ಆ ಥರದ್ದು ದೃಷ್ಟಿ ನೋಡಲ್ಲ. ಸಿನಿಮಾ ಅನ್ನೋದೊಂದು ಎಂಟರ್ಟೈನ್ಮೆಂಟ್, ಮನರಂಜನೆ ಅಷ್ಟೇ ಉದ್ದೇಶ ಹೊರತು
ಇನ್ನೊಬ್ರನ್ನ ಹರ್ಟ್ ಮಾಡಬೇಕು, ಇನ್ನೊಬ್ರ ಮನಸ್ಸನ್ನ ನೋಯಿಸ್ಬೇಕು, ಅವರು ನೋಯಿಸಿ ನಾವು ಉದ್ಧಾರ ಆಗಬೇಕು ಅನ್ನೋ ಇಂಟೆನ್ಷನ್ ನಮ್ಮ ಚಿತ್ರರಂಗಕ್ಕೂ ಇಲ್ಲ, ನಮ್ಗೆ ಯಾರಿಗೂ ಇಲ್ಲ. ಸ್ಪೆಷಲಿ ಯಾಕೆ ಜನ ಇಷ್ಟೊಂದೆಲ್ಲ ಸೆನ್ಸಿಟಿವ್ ಆಗ್ತಾ ಇದ್ದಾರೆ? ಸರ್, ವೈಯಕ್ತಿಕವಾಗಿ ಈಗೇನು ಅಂತಂದರೆ ಸರ್, ಅವರ ವೇ ಆಫ್ ಥಿಂಕಿಂಗ್ಗೆ ಬೇರೆ ಥರ ಆಗ್ಬಿಟ್ಟಿದೆ. ಅಂದರೆ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ನಾನು ಕಾಂಟ್ರವರ್ಸಿ ಮಾಡ್ತಿರ್ತಾರೆ. ಅದೇ ನನಗೆ ಮ್ಯಾಟರ್ ಆಫ್ ಕನ್ಸರ್ನ್ ಅನ್ನೋದು ಅದೇ. ಜನಗಳೆಲ್ಲ ಅಂತ ಮಾತಾಡಂಗಿಲ್ಲ ನಾವು, ಯಾರೋ ಒಬ್ರು ಎಜುಕೇಟೆಡ್ಗಳು, ಯಾರು ತುಂಬಾ ಬುದ್ಧಿವಂತರು, ಎಂಟರ್ಟೈನ್ಮೆಂಟ್ ಇಂದ ಕೆಲವರು ತಗೊಂಡು ತುಂಬಾ ಎಲ್ಲರೂ ಎಜುಕೇಟೆಡ್ ಆಗಿ ಥಿಂಕ್ ಮಾಡ್ತಾರೆ. ಇಲ್ಲಿ ಜನಗಳೆಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರೋ ಪರ್ಟಿಕ್ಯುಲರ್ ಆಗಿ ವ್ಯಕ್ತಿಗಳು, ಕೆಲವೊಂದು ಸಂಘಟನೆ, ಕೆಲವು ವ್ಯಕ್ತಿಗಳು, ಅವ್ರುಗಳೇನಾಗುತ್ತೆ, ಯಾವ್ದೋ ಒಂದು ವಿಷಯ ಬೇಕು, ಯಾವ್ದೋ ಒಂದು, ಈಗ ಸಮಥಿಂಗ್ ನೀವು ಹೇಳಿದ್ರಿ ಪ್ರೇಮ್, ಅದೇನ್ರಿ ನಿಮ್ ಪಿಕ್ಚರ್ ಕಾಂಟ್ರವರ್ಸಿ ಆಗುತ್ತೆ ಅಂತ, ಅದೇ ನಾನು ಬೇಕು ಅಂತಾನೆ ಮಾಡ್ಕೊಬತ್ತೀನ, ಈಗ ಯಾಕೆ ಮಾಡ್ತಾರೆ ಹಿಂಗೆ? ಆತರ ವ್ಯಕ್ತಿಗಳು ಯಾಕೆ ನೀವು ಬೇಕಂತ? ಯಾವ್ದು ವಿಷಯ ಇಲ್ಲ ಅಂದ್ರೆ ಕಾವೇರಿ ಹೋರಾಟಕ್ಕೆ ಹೋಗೋಣ, ಬನ್ನಿ ಕರೀರಿ, ನಾವು ಬರ್ತೀವಿ. ಇಲ್ಲಾಂದ್ರೆ ಯಾವ್ದೋ ಪಾಪ ಹೆಣ್ಮಕ್ಳಿಗೆ ತೊಂದರೆ ಆಯ್ತು, ಯಾವ್ದೋ ಕೂಡ್ರಿಗೆ ದುಡ್ಡು ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಅವ್ರಿಗೆ ತಿನ್ನಕ್ಕಿಲ್ಲ ಅಂದ್ರೆ ಕರೀರಿ, ಬನ್ನಿ, ನಾವು ಬರ್ತೀವಿ, ಶೋ ಮಾಡಿ, ನಾವು ಬರ್ತೀವಿ ನಿಮ್ ಮುಂದೆ, ನಾವು ದುಡ್ಡು ಎತ್ಕೊಡ್ತೀವಿ, ಚಂದ ಎತ್ತೀವಿ, ಮನೆ ಬಾಗಿಲಿಗೆ ಹೋಗಿ ಚಂದ ಎತ್ಕೊಡ್ತೀವಿ, ನೀವು ಕೊಡ್ತೀವಿ. ಇಂಥವ್ ಮಾಡ್ರಿ, ಟಿವಿಲಿ ತೋರಿಸ್ತಾರೆ, ಇಂಥಕ್ಕೆ ಯಾಕೆ ಬರ್ತೀರಿ ನೀವು? ಇದು ಪಬ್ಲಿಸಿಟಿಗೆ ಬರ್ತೀರಾ? ಇಷ್ಟಕ್ಕೂ ಸರ್, ಅಲ್ಲಿ ಮೇಲ್ಕೋಟೆಯಿಂದ ನನಗೆ ಸುಮಾರು ಕರೆಗಳು ಬಂದಿದೆ, ತುಂಬಾ ಚೆನ್ನಾಗಿದೆ, ಅವ್ರ ಕೆಲಸ ಇಲ್ದಿರೋರು ಮಾಡ್ತಾವ್ರೆ ಅನ್ನೋ ಥರನೇ ಮಾತಾಡಿದ್ರು. ಆ ಥರ ಎಲ್ಲ ಮಾತಾಡಕ್ ಹೋಗ್ಬೇಡಿ, ಅವ್ರಿಗೆ ಅರ್ಥ ಆಗಿರುತ್ತೆ ನಿಜ. ಅದನ್ನೇನು ಈಗ ನಮ್ಮ ಡೈರೆಕ್ಟ್ರು ಮತ್ತೆ ಪ್ರೇಮ್ ಅವ್ರು ಇಬ್ರು ಹೇಳಿದ್ದಾರೆ, ಏನು ಅದನ್ನ ಚೇಂಜ್ ಮಾಡಲ್ಲ ಬಿಡಿ, ಅದು ಕರೆಕ್ಟ್. ಅದು ನಿಮ್ಮ ವಿಶಾಲ ಮನೋಭಾವ ಮತ್ತು ನೀವು ಜನರ ಫೀಲಿಂಗ್ಗಳಿಗೆ ನೀವು ತೋರಿಸುವಂಥ ರೆಸ್ಪೆಕ್ಟ್ ಅಂತ ನಾನು ಅನ್ಕೋತೀನಿ. ಬಟ್ ನನಗೆ ಮೂಲ ವಿಷಯ ಏನಂತಂದ್ರೆ, ಯಾಕೆ ಇಷ್ಟು ವೈಯಕ್ತಿಕವಾಗಿ ತಗೊಳ್ಳೋಂಥ ಆಗ್ತಾ ಇದೆ, ಹಂಗಾಗ್ತದೆ. ನಾಗೇಂದ್ರ ಪ್ರಸಾದ್, ಇತಿಹಾಸ ನೋಡೋದಾದ್ರೆ ನಿಮ್ಗೆ ಗೊತ್ತಿರಬಹುದು, ತುಂಬ ಹಾಡುಗಳು ನೀವು ಬರೆದಿದ್ರಿ, ಕೇಳಿದ್ರಿ. ಈ ಥರದ ಹಾಡುಗಳು, ಈ ಥರದ ಕಾಂಟ್ರವರ್ಸಿ ಇದಕ್ಕಿಂತ ಮುಂಚೆ ನಡೆದಿದೆ. ಹಿಂದೆ ದೇವರು ಕೊಟ್ಟ ವರ ಅಂಥೇಳಿ ವಿಷ್ಣುವರ್ಧನ್ ಅವ್ರ ಸಿನಿಮಾ 70s, ಅದರಲ್ಲಿ ಬೇಲೂರ ಶಿಲೆಯಂತೆ ನೀ ಬಂದೆ ಅಂತ ಹಾಡು ಶುರು ಆಗುತ್ತೆ. ಶ್ರೀರಂಗಪಟ್ಟಣದ ರಂಗನಾಥಂತೆ ನೀ ಮಲಗಿದ್ದೆ ಅಂತ ಜಯಂತಿಯವರು ಹಾಡ್ತಾರೆ. ಸೊ ಆಗಲೂ ಸಹ ಬೇಲೂರಿನ ಜನ ದಂಗೆ ಎದ್ದಿದ್ರು ಅಂತ ನಾನು ಕೇಳಿದ್ದು. ಅಂದರೆ ಒಂದಷ್ಟು ಗಲಾಟೆ ಮಾಡಿದರು. ಆದರೆ ಆ ಹಾಡು ನಂತರ ದಿನಗಳಲ್ಲಿ ಅದನ್ನೇನು ಬದಲಾಯಿಸಲಿಲ್ಲ. ನಂತರ ದಿನಗಳಲ್ಲಿ ಆ ಹಾಡು ಭಾಳ ದೊಡ್ಡ ಯಶಸ್ವಿ ಗೀತೆ ಆಯಿತು. ಸೊ ಹೀಗೆ ಭಾಳಷ್ಟು ಕಡೆ ನಡೆದಿದೆ. ನಾವು ಉತ್ತರ ಭಾರತದಲ್ಲಿ ಭಾಳ ನಡೆಯುತ್ತೆ. ಮುನ್ನಿ ಬದನಾಮ್ ಹುಯಿ ಡಾರ್ಲಿಂಗ್ ತೆರೆಲಿಗೆ, ಮುನ್ನಿ ಅಂತ ಹೆಸರಿರೋರು ಎಲ್ಲರೂ ಕೇಸ್ ಹಾಕ್ಬೇಕು. ಹಂಗೆ ನೋಡಿದ್ರೆ ಅದು ಪ್ರಯತ್ನ ಆಯಿತು, ಆಮೇಲೆ ಆಯಿತು, ಅದು ಊರ್ಜಿತ ಆಗಲಿಲ್ಲ. ಆಮೇಲೆ ಶೀಲಾಕಿ ಜವಾನಿ ಆಗಲಿ, ಅದು ಕೂಡ ಅಷ್ಟೇ, ಅದು ಭಾಳಷ್ಟು ಚರ್ಚೆಗೆ ಗ್ರಾಸ ಆಯಿತು. ಏನಂತಂದರೆ, ಈ ಮೇಲ್ಕೋಟೆ ಅನ್ನೋ ಹಾಡಿನ, ಈ ಹಾಡಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಮಾತಾಡೋದಾದರೆ, ಒಂದೇನೆಂದರೆ ಅವರು ಏನು ಪ್ರೊಟೆಸ್ಟ್ ಮಾಡಿದ್ದಾರೆ, ಅವ್ರ ಮನಸ್ಸಿಗೆ ನೋವಾಗಿದೆ, ಮತ್ತು ಸಿನಿಮಾದ ಎಲ್ಲ ಟೆಕ್ನಿಷಿಯನ್ಸ್ ಕೂಡ ಕೇಳ್ಕೊತಿದ್ದಾರೆ, ನಿಮ್ಮ ಮನಸ್ಸಿಗೆ ಘಾಸಿ ಆಗಿದ್ರೆ ಖಂಡಿತ ಅದನ್ನು ಬದಲಾಯಿಸ್ತೀವಿ ಅಂತ. ಆದರೂ ಈ ಪ್ರೊಟೆಸ್ಟ್ ಎಲ್ಲ ಮಾಡೋಕ್ಕೆ ಮುಂಚೆ ಒಂದು ಸಣ್ಣ ವಿಷಯ ಇದೆ. ಸೆನ್ಸಾರ್ ಆಗ್ಬೇಕು ಸಿನಿಮಾ. ಈಗ ನಾವು ಎಷ್ಟೆಲ್ಲ ಅರ್ಚ್ಕೊಂಡು ಪರ್ಚ್ಕೊಂಡು ಬರ್ಕೊಂಡ್ರು ಕೂಡ ಸೆನ್ಸಾರ್ ಅಂತ ಒಬ್ರು ಬೆತ್ತ ಹಿಡ್ಕೊಂಡು ನಿಂತಿರ್ತಾರಲ್ಲಿ. ಸೊ ಅವರು ಅದನ್ನ ಸಿನಿಮಾ ದಿಸ್ ಇಸ್ ಓಕೆ, ಇದಲ್ಲ ಅಂತೇಳಿ ಅವ್ರು ರೂಲ್ ಮಾಡ್ತಾರೆ. ಗುರುಗಳೇ, ಅದಕ್ಕೊಂದು ವಿಷಯ ಹೇಳ್ತೀನಿ. ಇದೇ ಸೆನ್ಸಾರ್ ಇದೆ ನಮಗೆ ಅಂತಂದ ಒಂದು ಖಾಸಗಿ ಚಾನಲಲ್ಲಿ ಹೇಳ್ತಾ ಇರ್ಬೇಕಾದ್ರೆ ಸೆನ್ಸಾರ್ ಸತ್ತೋಗಿದೆ ಅಂತ ಹೇಳ್ತಾರೆ ಅವ್ರು ಬಂದಿದ್ದಂಥ ವ್ಯಕ್ತಿ. ಇದಕ್ಕೇನು ಆನ್ಸರ್ ಕೊಡೋಕ್ಕಾಗುತ್ತೆ? ಸೊ ಅಲ್ಲಿವರೆಗೂ ಕಾಯಬೇಕಿತ್ತೇನೋ ಅನ್ಸುತ್ತೆ ನನಗೆ. ಕರೆಕ್ಟ್. ಸೆನ್ಸಾರ್ ಹೇಳೋ ತೀರ್ಪಿನ ಮೇಲೆ ಅವ್ರು ಪ್ರೊಟೆಸ್ಟ್ ಮಾಡಲಿ, ಇನ್ನೊಂದು ಮಾಡಲಿ ತಪ್ಪಿಲ್ಲ. ಆದರೆ ಸೆನ್ಸಾರ್ ಆಗೋವರೆಗೂ ಕಾಯಬೇಕಿತ್ತು. ಸೆನ್ಸಾರಲ್ಲೇ ಕಿತ್ತಾಕಿರೋರು ನಿಜವಾಗ್ಲೂ ಅದು ತಪ್ಪಾಗಿದೆ ಅಂತ ಅವ್ರಿಗೆ ಅನಿಸಿದ್ರೆ. ಸೊ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆಲ್ಲ ಒಂದು ಕಡೆ ಹಿಂಗಾದಾಗ ನಮ್ಮಂತ ಭಯ ಆಗುತ್ತೆ ಸ್ವಲ್ಪ. ಕರೆಕ್ಟ್. ನಾನು ಅದೇ ವಿಚಾರದ ಬಗ್ಗೆ ನಾನು ಮಾತಾಡ್ಬೇಕು ಅನ್ಕೊಂಡೆ. ಸೊ ನಾವು ಕೆಲವೇ ನಿಮಿಷಗಳ ನಂತರ ಜನರ ಫೋನು ಕೂಡ ತಗೋತೀವಿ. ಮೇಲ್ಕೋಟೆ ಜನ ಕೂಡ ನಮ್ಮೊಂದಿಗೆ ಲೈನಪ್ ನಮ್ಮ ಜೊತೆಗೆ ನೇರವಾಗಿ ಸಂಪರ್ಕಕ್ಕೆ ಬರಲಿದ್ದಾರೆ. ಇದು ಯಾವುದು ಪರ ವಿರೋಧ ಅಲ್ಲ, ಅಥವಾ ಈ ಬರೀ ಕೇವಲ ಇದು ಮೇಲುಕೋಟೆ ಹುಡುಗಿಯೊಬ್ಬಳು ಅನ್ನೋ ಹಾಡಿನ ಬಗ್ಗೆ ಕೂಡ ಅಲ್ಲ. ಒಬ್ಬ ರೈಟರ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಷ್ಟರ ಮಟ್ಟಿಗೆ ಆತ ಚಲಾಯಿಸಬಹುದು, ಬೇರೆಯವ್ರನ್ನ ಹರ್ಟ್ ಮಾಡದೆ ಅನ್ನೋದು ಇಲ್ಲಿರುವಂಥ ಪ್ರಶ್ನೆ. ಸೊ ನಮ್ಮ ಜೊತೆಗೆ ಸಾಮಾಜಿಕ ಕಾರ್ಯಕರ್ತೆ ಇದ್ದಾರೆ, ಅವ್ರ ಜೊತೆಗೆ ಮಾತಾಡ್ತೀನಿ. ಚಿಕ್ಕದೊಂದು ಬ್ರೇಕ್ ನಂತರ ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ಮೇಲುಕೋಟೆ ಹುಡುಗಿ ಒಬ್ಳು ಪಡವಾರಳ್ಳಿ ಜಾತ್ರೆ ನಾಗ ಇಣ್ಕಿ ನೋಡು ತಾಳೆ ಏನ್ ಸಿಂಗಾರ.